ಈ ವಾರ ಯಾವ ರಾಶಿಯವರಿಗೆ ಅದೃಷ್ಟ, ಯಾವ ರಾಶಿಯವರಿಗೆ ಕಷ್ಟ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಏನೇನು ಸಮಸ್ಯೆಗಳು ಬರುತ್ತೆ ಈ ವಾರ ಯಾವ್ಯಾವ ರಾಶಿಯವರಿಗೆ, ಮತ್ತು ಹೇಗೆ ಮುನ್ನೆಚ್ಚರಿಕೆಯಿಂದ ಇರಬೇಕು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ ಒತ್ತಿ. ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋನ ಮಾಡಿಕೊಡಿ ಅಂತಲ್ಲ. ಇನ್ನು ಮೊದಲನೇದಾಗಿ ಮೇಷರಾಶಿಯವರಿಗೆ ನಿಮಗೇನಂತಂದರೆ ಹೊಸ ಹೊಸ ಅವಕಾಶಗಳು, ಬಿಸ್ನೆಸ್ಸು ಅಥವಾ ಒಂದು ಒಳ್ಳೆ ಐಡಿಯಾ, ಒಳ್ಳೆ ವ್ಯಕ್ತಿ, ಒಳ್ಳೆ ವಿಚಾರ ಅದೆಲ್ಲ ಬರುತ್ತೆ. ಪಟ್ಟಂತ ನೀವು ತಕ್ಷಣ ಅದನ್ನು ಹಿಡ್ಕೋಬೇಕು. ಅದನ್ನು ಗೊತ್ತಲ್ಲ, ಕೋಪವನ್ನು ಮೇಷರಾಶಿಯವರು ಮಾಡ್ತು ಅಂತಂದರೆ ಈ ವಾರ ಫುಲ್ ಹಾಳಾಗುತ್ತೆ. ಒಂದು ಸರಿ ನಿಮ್ಮ ಮನೇಲಿ ಕೋಪ ಮಾಡ್ಕೊಂಡು ಬೈದು ಜಗಳ ಆಡ್ತು ಅಂದರೆ ಒಂದು ವಾರ ಆ ನೆಗೆಟಿವ್ ಎಫೆಕ್ಟ್ ನಿಮ್ಮ ಮೇಲಿರುತ್ತೆ, ನಿಮ್ಮ ಮನೆಯವ್ರ ಮೇಲೆ ಇರ್ತಾರೆ. ಇಡೀ ವಾರ ನಿಮ್ಮ ಮನೆಯವ್ರು ಗುರ್ರ ಅಂತ ಇರ್ತಾರೆ. ಅದ್ರ ನೆಮ್ಮದಿ ಸಿಗೋದಿಲ್ಲ ಅಲ್ಲ. ಹಣದ ಒಂದು ಜಾಗ್ರತೆಯಿಂದ ಇರ್ರಿ ಅದಲ್ಲ. ಇವ್ರು ಏನು ಮಾಡಬೇಕು ಮೇಷರಾಶಿಯವ್ರಿಗೆ ಅಂತಂದರೆ, ಕೆಂಪು ಹೂವನ್ನು ದೇವರಿಗೆ ಅರ್ಪಿಸಿ ನಿಮ್ಗೆ ಯಾವುದೇ ರೀತಿ ಅಂತ ಆನ್ಲೈನ್ ಕ್ಲಾಸು, ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು. ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಏನಿದೆ ಅಂತಂದರೆ, ನಿಮ್ಗೆ ಜೀವನದಲ್ಲಿ ಯಾವ ರೀತಿ ಬದುಕಬೇಕು, ಮತ್ತು ಜನವಶೀಕರಣ, ಧನವಶೀಕರಣ, ಇರುವಂತಹ ದುಡ್ಡನ್ನು ಫಸ್ಟ್ ದುಡ್ಡು ಬರೋಗೆ ಏನು ಮಾಡಬೇಕು, ಮತ್ತು ಇರುವಂಥ ದುಡ್ಡನ್ನು 10 ರೂಪಾಯಿನ 100 ರೂಪಾಯಿ, 100 ರೂಪಾಯಿಂದ 1000 ರೂಪಾಯಿ, 1000 ರೂಪಾಯಿಂದ 1,00,000 ರೂಪಾಯಿ ಹೇಗೆ ಮಾಡುವಂಥದ್ದು, ದುಡ್ಡನ್ನು ಯಾವ ರೀತಿ ಬಳಸಬೇಕು, ಯಾವ ರೀತಿ ಉಳಿಸ್ಬೇಕು, ಮತ್ತು ಯಾವ ರೀತಿ ಗಳಿಸ್ಬೇಕು, ಜನರನ್ನು ಕೂಡ ಯಾವ ರೀತಿ ಉಳಿಸ್ಕೋಬೇಕು. ಮತ್ತು ತುಂಬ ಜನ ಫ್ರೆಂಡ್ಸ್ ಇತ್ತು ಅಂತಂದರೆ ನಿಮಗೆ 1 ಕೋಟಿ ರೂಪಾಯಿ ಇದ್ದಂಗೆ ಯಾರೋ ಸಹಾಯ ಮಾಡ್ತಾರೆ. ಅದರ ಜನಾಕರ್ಷಣೆ ಹೇಗೆ ಮಾಡಬೇಕು, ಜನವಶೀಕರಣವನ್ನು ಯಾವ ರೀತಿ ಪಡ್ಕೋಬೇಕು, ಮಾಡಿಕೊಂಡು ನಾವು ಜೀವನವನ್ನು ಒಂದು ಸುಗಮಗೊಳಿಸ್ಕೋಬೇಕು ಅನ್ನೋದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ. ನೀವು ಡೈರೆಕ್ಟಾಗಿ ನಾನು ಹೇಗಿದೆ ನಾವು ಮಾತಾಡ್ತೀವಿ, ನೀವು ಡೈರೆಕ್ಟಾಗಿ ಅದರಲ್ಲೂ ಕೂಡ ನಿಮ್ಮ ಪರ್ಸನಲ್ ವಿಚಾರಗಳನ್ನು ನನ್ನ ಭೇಟಿಯಾಗದೆ ಒಂದು ಕ್ಲಾಸ್ ಅಟೆಂಡ್ ಮಾಡಿ ಜ್ಞಾನವನ್ನು ತಿಳ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಕೂಡ ಅಲ್ಲೂ ಕೂಡ ಬಗೆಹರಿಸ್ಕೋಬೋದು. ಎಲ್ಲ ರೀತಿಯಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಝೀರೋ ಇರೋಂಥ ವ್ಯಕ್ತಿ ಈ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿ ಹೀರೋ ಆಗಿರೋಂಥ ಉದಾಹರಣೆಗಳೆಲ್ಲ ನಾವು ನಮ್ಮ ಆಶ್ರಮಕ್ಕೆ ಬಂದು ನೀವು ನೋಡ್ಬೋದು. ಅಂಥ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು, ಜನ ಮತ್ತು ಧನವಶೀಕರಣ. ಇದಕ್ಕೂ ಕೂಡ ನೀವು ಹೆಸರನ್ನು ಬರೆಸಿ ಈ ಒಂದು ಕ್ಲಾಸಸನ್ನು ಕೂಡ ನೀವು ಅಟೆಂಡ್ ಮಾಡಬಹುದು. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು, ಎಲ್ಲರಿಗೂ ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಹಾಗೆ ಈ ಒಂದು ಆನ್ಲೈನ್ ಕ್ಲಾಸ್ ನೀವು ಜಾಯಿನ್ ಮಾಡಿ ಅಂತ ನಾನು ತಿಳಿಸ್ಕೊಡ್ತೀನಿ. ಸಮಸ್ಯೆಗಳ ಗುಲಾಬಿ ಹೂವಾಗಿರ್ಬೋದು ಅಥವಾ ಯಾವುದೇ ಒಂದು ಹೂವಾಗಿರ್ಬೋದು ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಇನ್ನು ವೃಷಭ ರಾಶಿಯವರಿಗೆ ಹೇಗಿದೆ ಅಂತ ಅನ್ನೋದಂದರೆ, ಹಣದ ಲಾಭ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಸೂಪರಾಗಿದೆ, ದುಡ್ಡು ಬರುತ್ತೆ, ನೋಡಿ ಹೆಂಗೆ ಬರುತ್ತೆ ಅಂತ. ಮತ್ತು ಕುಟುಂಬದಲ್ಲಿ ಶಾಂತಿ ಒಳ್ಳೆ ಸೂಪರಾಗಿರುತ್ತೆ, ನೆಮ್ಮದಿಯಾಗಿರ್ತೀರ. ಬಿಸಿಲಿತ್ತು ಅಂತ ಮನೇಲಿ ಕುಡ್ಕೊಂಡು ತಂಪಾಗಿ ಫ್ಯಾನ್ ಹಾಕ್ಕೊಂಡು ಆರಾಮಾಗಿ ಜ್ಯೂಸ್ ಗೀಸ್ ಕುಡ್ಕೊಂಡು ಟಿ ವಿ ನೋಡ್ಕೊಂಡು ಫ್ರೆಂಡ್ಸ್ ಜೊತೆ ಮತ್ತು ರಿಲೇಟಿವ್ಸ್ ಜೊತೆ ನಿಮ್ಮ ಮನೆಯವ್ರ ಜೊತೆ ಆರಾಮಾಗಿ ಕಾಲ ಮೇಲೆ ಕಾಳಾಕೊಂಡು ಕೂತ್ಕೊಳ್ಳೋಂಥ ಒಂದು ಯೋಗ ವೃಷಭ ರಾಶಿಯವ್ರಿಗೆ. ಖರ್ಚು ಜಾಸ್ತಿ ಆಗ್ತಾ ಬರುತ್ತೆ. ಮತ್ತು ವೃಷಭ ರಾಶಿಯವ್ರಿಗೆ ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದು ಅಂತಂದರೆ, ನೀವೇನಂತಂದರೆ ಹಾಲನ್ನು ನೀವು ದೇವರಿಗೆ ಅರ್ಪಣೆ ಮಾಡಿ ಅಂತಂದರೆ, ದೇವರಿಗೆ 1/4 ಲೀಟರ್ ಹಾಲು ತೊಗೊಂಡೋಗಿ ಕೊಡೋದು, ಅರ್ಧ ಲೀಟರ್ ಅಭಿಷೇಕಕ್ಕೆ ನೀರು ಕೊಡುವಂಥದ್ದು ಅಥವಾ ಮನೇಲಿ ಅಭಿಷೇಕ ಮಾಡೋವಂಥದ್ದು ಮಾಡಿ ಒಳ್ಳೆಯದಾಗ್ತಾ ಬರುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಹೇಗಿದೆ ಅಂತ ನಾನು ನೋಡೋದಂದರೆ, ಸಂಬಂಧಗಳಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ನೀನು ಹೆಚ್ಚ ನಾನು ಹೆಚ್ಚೋ ಈ ಥರದ್ದೊಂದು ಬಂದುಬಿಡುತ್ತೆ. ಅವನು ಹಂಗೆ ಹೇಳಿದ್ನ ಇವ್ನು ಹಿಂಗೆ ಹೇಳಿದ್ನ ಅಂತ. ಮತ್ತು ಹೊಸ ಐಡಿಯಾಗಳು ಬರ್ತಾ ಹೋಗುತ್ತೆ. ಮತ್ತು ಸ್ನೇಹಿತರಿಂದ ಸಹಾಯ ಸಿಗುತ್ತೆ. ಈ ಮಿಥುನ ರಾಶಿಯವ್ರಿಗೆ ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದು ಅಂತಂದರೆ ನೀವೇನು ಮಾಡಿ ಅಂತಂದರೆ, ಗಣಪತಿಗೆ, ಎಕ್ಕದ ಗಣಪತಿಗೆ ನೀವು ಗರಿಕೆಯನ್ನು ಅದ್ರ ಮುಂದೆ ಇಡಿ, ಯಾವುದೇ ರೀತಿ ಸಮಸ್ಯೆಗಳು ಆಗೋದಿಲ್ಲ. ಇನ್ನು ಕಟಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡಿದ್ರೆ, ಮನಸ್ಸಿಗೆ ಒಂದು ಒಳ್ಳೆಯ ಶಾಂತಿ, ನೆಮ್ಮದಿ ಸಿಗುವಂಥದ್ದು. ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ, ಇಲ್ಲಾಂದರೆ ದಪ್ಪ ಆಗಿಬಿಡ್ತೀರಾ. ಅಥವಾ ನೀವು ಇವತ್ತು ಐಸ್ ಕ್ರೀಮೋ ಹಾಳೋ ಮುಳೋದು ಏನೋ ತಿಂದು ಮುಂದಿನ ವಾರ ನಿಮಗೆ ನೆಗಡಿ ಬರೋವಂಥದ್ದು, ಶೀತ ಆಗುವಂಥದ್ದು, ತಲೆನೋವು ಬರೋವಂಥದ್ದು ಆಗುತ್ತೆ. ಮತ್ತು ಮನೆಯ ಹೆಚ್ಚು ಕೆಲಸಗಳನ್ನು ತೊಡ್ಕೊಳ್ಳಿ. ಮನೆಯ ಕೆಲಸಗಳನ್ನು ಬಿಡ್ತು ಅಂತಂದರೆ ಅದು ನಾಳೆ ದಿನ ಅನಿವಾರ್ಯವಾಗಿ ಮಾಡುವಂಥ ಒಂದು ಪರಿಸ್ಥಿತಿ ಬರುತ್ತೆ ಅಂತಲ್ಲ. ಕಟಕ ರಾಶಿಯವ್ರಿಗೆ ಅದೇ ರೀತಿ ಸಮಸ್ಯೆಗಳು ಆಗಬಾರ್ದು ಅಂತಂದರೆ, ದೇವರಿಗೆ ನೀವು ಚಿತ್ರಾನ್ನ ಅಥವಾ ಪುಳಿಯೋಗರೆನ ನೈವೇದ್ಯಕ್ಕೆ ಇಡಿ, ಒಳ್ಳೆಯದಾಗ್ತಾ ಬರುತ್ತೆ. ಇನ್ನು ಸಿಂಹ ರಾಶಿಯವ್ರಿಗೆ ಏನಿದೆ ಅಂದರೆ, ಈ ವಾರ ಕಾನ್ಫಿಡೆನ್ಸ್ ಜಾಸ್ತಿ ಇದೆ. ಏನು ಮಾಡಿದ್ರೂ ಕೂಡ ಎಲ್ಲ ದೊಡ್ಡ ಬೆಟ್ಟನ ಒಡೆದು ಸಣ್ಣ ಮಾಡಿಬಿಡ್ತೀನಿ ಅನ್ನೋಂಥ ಒಂದು ಪೀಸ್ ಮಾಡ್ತೀನಿ ಅನ್ನೋವಂಥ ಒಂದು ಕಾನ್ಫಿಡೆನ್ಸ್ ಇದೆ. ಅದೇ ಥರ ಮಾಡ್ತೀರಾ. ಮತ್ತು ಹೊಸ ಅವಕಾಶಗಳು ನೀವೇನೇ ಮಾಡಿದ್ರೂ ಕೂಡ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ. ಕೊಲೀಗ್ಸ್ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು. ಈ ವಾರ ತುಂಬ ಚೆನ್ನಾಗಿದೆ ಸಿಂಹ ರಾಶಿಯವ್ರಿಗೆ. ಇನ್ನು ಬರಬೇಕಾಗಿರೋ ದುಡ್ಡು
ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ ಎಲ್ಲಿ ಬರ್ತಾ ಇದೆ ಗೊತ್ತೇ ಆಗ್ತಾಯಿಲ್ಲ ಅನ್ನೋಂಥವ್ರಿಗೆ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ. ಸಾಲ ಸೋಲಗಳೆಲ್ಲ ಸಂಪೂರ್ಣವಾಗಿ ತೀರೋಗುತ್ತೆ. 6 ತಿಂಗಳಲ್ಲಿ ಅದೆಂಥದ್ದೇ ಸಾಲ ಇದ್ದರೂ ಕೂಡ ತೀರೋಗುತ್ತೆ. ಬೇಡ ಒಂದು ವರ್ಷ ತೊಗೊಳ್ಳಿ ಬಿಡಿ, ಬೇಡ ಒಂದು ವರ್ಷದಲ್ಲಿ ಒಂದು ಅರ್ಧ ತೀರೋದ್ರೂ ನೀವು ಇಷ್ಟೊಂದು ನಿರಾಳತೆ ಬಂದ್ಬಿಡ್ತದೆ ಗೊತ್ತಲ್ಲ. ಈ ಒಂದು ಯಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗೀಕು ಆ ಥರದ್ದು ಏನಿಲ್ಲ. ಇಟ್ಟ ಸಹ ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರ್ನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಜೊತೆಗೆ ಇದು ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳಕ್ಕಾಗೋದು. ಎಲ್ಲರ ಕೈಲೂ ಅಷ್ಟು ಸುಲಭವಾಗಿ ಬರೋದಿಲ್ಲ. ಸಂಕಲ್ಪ ಮಾಡ್ಕೊಳ್ಳಿ. 10-20 ಬಾರಿ ಸಂಕಲ್ಪ ಮಾಡಿಕೊಂಡ್ರೆ ಅದು ಹೇಗೋ ನಿಮ್ಮ ಮನೆ ಒಳಗಡೆ ಬರ್ತದೆ. ಸಾಕ್ಷಾತ್ ಮಹಾಲಕ್ಷ್ಮಿ ಯಂತ್ರದ ಮೂಲಕ ನಿಮ್ಮ ಮನೆಗೆ ಬಂದು ಸ್ಥಿರವಾಗಿ ನಿಲ್ತಾಳೆ. ಇನ್ನು ಈ ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೇಲಿತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಹಣಕಾಸನ್ನ ನೀವು ಮರೆತು ಬಿಡಿ, ಬೇರೆ ಬಗ್ಗೆ ನೀವು ಯೋಚನೆ ಮಾಡಿ. ಅಂಥ ಒಂದು ಅದ್ಭುತವಾದ ಒಂದು ಶಕ್ತಿ ಗಿಡಮೂಲಿಕೆಗಳನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ಅರೆದು ಒಣಗಿಸಿ ಭಸ್ಮ ಮಾಡಿ ಈ ಒಂದು ಯಂತ್ರನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಶಕ್ತಿ ತುಂಬಿ ಇಟ್ಟಿರುವಂಥ ಒಂದು ಯಂತ್ರ. ಈ ಯಂತ್ರವನ್ನು ನೀವು ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಹಣಕಾಸಿನ ಸಮಸ್ಯೆಯ ಸಂಪೂರ್ಣ ನಿವಾರಣೆನ ನೀವೇ ನೋಡ್ತೀರ. ಹಾಗಾಗಿ ಇದನ್ನು ಇನ್ನು ಅತ್ಯದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಮತ್ತು ಸಿಂಹರಾಶಿಯವರಿಗೆ ಅದೇ ರೀತಿ ಸಮಸ್ಯೆಗಳಾಗಬಾರ್ದು ಅಂತಂದರೆ ರುದ್ರಾಕ್ಷಿ ತೆಗೆದುಕೊಂಡು ಓಂ ನಮಃ ಶಿವಾಯ ಓಂ ನಮಃ ಶಿವ ಓಂ ನಮಃ ಶಿವ ಅಂತ ನೀವು 48 ಸರಿ 108 ಸರಿ ಜಪವನ್ನು ಮಾಡಿ ಒಳ್ಳೆಯದಾಗ್ತಾ ಹೋಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡೋದಂತಂದರೆ ಒಂದು ಸಣ್ಣ ಲಾಸ್ ಆಗ್ತಾ ಬರುತ್ತೆ. ಒಂದು ಸಣ್ಣ ಲಾಸ್ ಆಗುತ್ತೆ ಏನೋ ಒಂದು. ಮತ್ತು ಕೆಲಸದ ಒತ್ತಡ ಜಾಸ್ತಿ ಇದೆ. ಮತ್ತು ಪೇಷನ್ಸ್ ಕಳ್ಕೊತೀರಾ. ಪೇಷನ್ಸ್ ಕಳ್ಸ್ಕೊಂಡು ಕೂಗಾಡ್ತೀರಾ ಕೆಲಸ, ಅಥವಾ ನಿಮಗೆ ಬೇಜಾರಾಗ್ಬಿಡ್ತದೆ ಈ ವಾರ. ಆ ರೀತಿ ಒಂದು ಸಮಸ್ಯೆಗಳು ಬರ್ತಾ ಹೋಗುತ್ತೆ. ಅದಕ್ಕೆ ಕನ್ಯಾ ರಾಶಿಯವರಿಗೆ ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದು ಅಂತಂದರೆ ನೀವು ಓಂ ಸುಬ್ರಹ್ಮಣ್ಯ ಸ್ವಾಮಿಯೇ ನಮಃ ಅಂತ ಜಪವನ್ನು ಮಾಡಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇನ್ನು ತುಲಾ ರಾಶಿಯವ್ರಿಗೆ ಏನಂತಂದರೆ ಹೊಸಬ ಪರಿಚಯ ಆಗ್ತಾ ಬರುತ್ತೆ. ಏನೊಂದು ಐಡಿಯಾ ಕೊಡ್ತಾರೆ, ಅದರಿಂದ ಸಕ್ಸಸ್ ಆಗ್ತೀರಾ, ಚೆನ್ನಾಗ್ತಾ ಬರುತ್ತೆ. ಒಳ್ಳೆ ಲಾಭ ಬರುವಂಥ ಒಂದು ಐಡಿಯಾ ಬರುತ್ತೆ. ಒಳ್ಳೆ ಲಾಭ ಬರುವಂಥ ಒಂದು ಅವಕಾಶ, ಲಾಭವೂ ಕೂಡ ಬರುತ್ತೆ. ಮತ್ತು ಯಾವುದು ಅಂತಂದರೆ ಆ ದುಡ್ಡು ಏನೋ ಒಂದು ಬರುತ್ತೆ, ಅದನ್ನು ತಗೊಂಡು ಅನ್ಯಾವುದಕ್ಕೋ ಲಾಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅದನ್ನು ತಗೊಂಡು ಕೇರ್ಫುಲ್ಲಾಗಿ ಮನೆಗೆ ತೊಗೊಂಡೋಗಿ ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಯಾವುದೇ ರೀತಿಯ ಸಮಸ್ಯೆಗಳು ಆಗಬಾರದು ಅಂತಂದರೆ ನೀವೇನು ಮಾಡ್ತೀರಿ, ನವಗ್ರಹ ದೇವಸ್ಥಾನ ನವಗ್ರಹಕ್ಕೆ ಹೋಗಿ 9 ಸುತ್ತು ಹಾಕಿ ಒಳ್ಳೆಯದಾಗ್ತಾ ಬರುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಅಂತಂದರೆ ಏನೋ ಒಂದು ಘಟನೆ ನಡೆಯುತ್ತೆ, ಅದರಿಂದ ಒಂದು 3-4 ದಿನ ತುಂಬ ಬೇಜಾರಲ್ಲಿರ್ತೀರ. ಕೊನೆಯ ವಾರ ಚೆನ್ನಾಗಿರ್ತೀರ, ನೆಮ್ಮದಿ ಸಿಗುತ್ತೆ, ಒಳ್ಳೆಯದಾಗ್ತಾ ಹೋಗುತ್ತೆ. ಕೊನೆ 1-2 ದಿನ ಈ ವಾರ ಸ್ವಲ್ಪ ಏನೋ ಒಂದು ಘಟನೆ ಆಗಿ ಏನೋ ಒಂದು ಮನಸ್ಸಿಗೆ ಬೇಜಾರಾಗಿ 3-4 ದಿನ ಅದೇ ಹ್ಯಾಂಗ್ ಓವರ್ಲಿ ಇರ್ತೀರ. ಮತ್ತು ಹೊಸ ಯೋಜನೆಗಳು ಬದಲಾವಣೆ ಆಗ್ತಾ ಬರುತ್ತೆ, ಜಾಗೃತಿ ಇರಲಿ. ಮತ್ತು ಇವರು ಯಾವುದೇ ರೀತಿ ಸಮಸ್ಯೆಗಳು ಆಗಬಾರದು ಅಂತಂದರೆ ನೀವು ಏನು ಮಾಡಬೇಕು ಅಂತಂದರೆ ನೀವು ವೆಂಕಟೇಶ್ವರನ ಆರಾಧನೆ ಮಾಡಿ. ಮೊದಲ ಇದು ಬರುತ್ತೆ ನೋಡಿ, ವಿಷ್ಣು ಸಹಸ್ರನಾಮವನ್ನು ಕೇಳಿ, ಸಾಧ್ಯ ಆಯಿತು ಅಂತಂದರೆ ಓದಿ, ಒಳ್ಳೆಯದಾಗ್ತಾ ಇರುತ್ತೆ. ಯಾವುದೇ ರೀತಿ ಸಮಸ್ಯೆಗಳು ಆಗಲ್ಲ. ಇನ್ನು ಧನುಸ್ಸು ರಾಶಿಯವ್ರಿಗೆ ಏನಂತಂದರೆ ಮಾತಿನಲ್ಲಿ ಇಡ್ತಾ ಇರಲಿ. ಅಂದರೆ ಮಾತಂತ ನೀವು ತಪ್ಪು ಮಾತಾಡ್ಬಿಡ್ತೀರಾ, ಅವ್ರಿಗೆ ಜಗಳ ಬರುತ್ತೆ, ಕೋಪ ಬರುತ್ತೆ, ಅವರಿಂದ ಆಗುವಂಥ ಅಡ್ವಾಂಟೇಜು ನೀನು ತೊಗೊಬಿಡ್ತಾ ಆ ಮಾತು ಕೊನೆ. ಇನ್ನು ಆಧ್ಯಾತ್ಮ ಪಯಣ. ಈ ಆಧ್ಯಾತ್ಮ ಪಯಣದಲ್ಲಿ ಪ್ರತಿ ತಿಂಗಳು ಒಂದಲ್ಲ ಒಂದು ಪುಣ್ಯಕ್ಷೇತ್ರಗಳ ದರ್ಶನವನ್ನು ನಾನು ಮಾಡಿಸ್ತಾ ಹೋಗ್ತಾ ಇರ್ತೀನಿ. ಖಂಡಿತವಾಗ್ಲೂ ಕೂಡ ಇದಕ್ಕೆ ನೀವು ಭಾಗಿಯಾಗಿ ಕರ್ಮ ಕಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ಅದ್ಭುತವಾದಂಥ ಒಂದು ಪುಣ್ಯಕ್ಷೇತ್ರ ದರ್ಶನವನ್ನು ಮಾಡ್ತೀವಿ. ಪ್ರತಿ ತಿಂಗಳು ಪುಣ್ಯಕ್ಷೇತ್ರ ಈ ಕೇರಳ ಅನಂತ ಪದ್ಮನಾಭ, ಗುರುವಾಯೂರು, ಮತ್ತು ಮುಂದಿನ ತಿಂಗಳು ಈ ಪುರಿ ಜಗನ್ನಾಥ, ಅದರ ಮುಂದಿನ ತಿಂಗಳು ಕಾಮಾಖ್ಯ, ಅದರ ಮುಂದಿನ ತಿಂಗಳು ಕಾಶಿ ಮತ್ತು ಅಯೋಧ್ಯ. ಈ ಥರ ಪ್ರತಿ ತಿಂಗಳು ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ ಇರುತ್ತೆ. ಈ ಫ್ಲೈಟು ಮತ್ತು ಊಟ ತಿಂಡಿ ವ್ಯವಸ್ಥೆ, AC ರೂಮು, AC ಬಸ್ಸು ಎಲ್ಲವೂ ಕೂಡ ಅದ್ಭುತವಾಗಿ ವ್ಯವಸ್ಥೆ ಆಗ್ತಾಯಿದೆ. ಖಂಡಿತವಾಗ್ಲೂ ಕೂಡ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನೀವೆಲ್ಲ ಭಾಗಿಯಾಗಿ ಹೆಸರನ್ನು ಬರೆಸಿ ಒಂದಲ್ಲ ಒಂದು ಆಧ್ಯಾತ್ಮ ಪಯಣ. ಜೀವನದಲ್ಲಿ ಜಂಜಾಟ ಅನ್ನುವಂಥದ್ದಿದೆ, ಸಂಸಾರ ಅನ್ನುವಂಥ ಗೋಡು ನಿತ್ಯ ನರಕ, ಈ ಒಂದು ಲೌಕಿಕ ಬದುಕೋ ಒಂದು ನರಕ. ಆ ನರಕದಿಂದ ಹೊರಗಡೆ ಬರೋದಕ್ಕೋಸ್ಕರ ಭಗವಂತ ನೋಡೋಕ್ಕೆ ನಾವು ಸ್ವರ್ಗಕ್ಕೆ ಹೋಗೋಕ್ಕಾಗಲ್ಲ, ಅಟ್ಲೀಸ್ಟ್ ಪುಣ್ಯಕ್ಷೇತ್ರಗಳನ್ನಾರು ನೋಡಿ ಆ ಸ್ವರ್ಗದ ಒಂದು ಅನುಭವವನ್ನು ನಾವು ಮಾಡ್ಬೋದಲ್ವ. ಅಂಥ ಒಂದು ಪುಣ್ಯಕ್ಷೇತ್ರಕ್ಕೆ ನೀವೆಲ್ಲ ಭೇಟಿ ಕೊಡಿ ಗುರುಗಳ ಮುಖಾಂತರ. ಅದರಲ್ಲಿ ಏನು ಮಾಡ್ತೀವಿ, ವಿಶೇಷವಾಗಿ ನಾವು ಯಂತ್ರ ಮಂತ್ರ ತಂತ್ರ ಎಲ್ಲವನ್ನು ಕೂಡ
ಯಾವ ರೀತಿ ಸಂಕಲ್ಪ ಮಾಡಬೇಕು ಎಲ್ಲವನ್ನು ಕೂಡ ನಾವು ಮಾಡಿಸ್ತಾ ಇರ್ತೀವಿ. ಹಾಗಾಗಿ ಆ ಒಂದು ಪುಣ್ಯಕ್ಷೇತ್ರವನ್ನು ದರ್ಶನವನ್ನು ಮಾಡಿಕೊಳ್ಳಿ. ಹೆಸರನ್ನ ಬರೆಸಿ ಪ್ರತಿ ಒಂದು ವಾಟ್ಸಪ್ ಗ್ರೂಪಲ್ಲಿ ನೀವು ಇತ್ತು ಅಂತಂದರೆ ಯಾವ್ದಾದ್ರು ಒಂದು ಪ್ರತಿ ನಾವು ಎಲ್ಲೆಲ್ಲಿ ಹೋಗ್ತಾಯಿದ್ದು ನಾವು ಆಗ್ತಾ ಇರ್ತೀವಿ, ಅದಕ್ಕೆ ನೀವು ಬರ್ಬೋದು. ಆಧ್ಯಾತ್ಮ ಪಯಣ ಮಾಡಿ ಜೊತೆಗೆ ದೇವರ ಒಂದು ಸಾಕ್ಷಾತ್ಕಾರವನ್ನು ಪಡೀರಿ. ಅವ್ರಿಗೆ ಉಳ್ಕೊಳ್ಳುತ್ತೆ, ಹುಷಾರಾಗಿರಿ. ಹಣದ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು, ಗೊತ್ತಾದ ಇಲ್ಲದ್ರೆ ಯಾರೋ ಮೋಸ ಮಾಡ್ತಾರೆ, ಲಾಸ್ ಆಗ್ಬಿಡ್ತಾರೆ, ಒಂದಕ್ಕೆ ಎರಡರಷ್ಟು ದುಡ್ಡು ಕಿತ್ಕೊಂಡು ಹೋಗ್ತಾ ಬರುತ್ತೆ. ಕುಟುಂಬದಲ್ಲಿ ಸಣ್ಣ ಜಗಳ ಆಗ್ತಾ ಬರುತ್ತೆ, ಸ್ವಲ್ಪ ಕೇರ್ಫುಲ್ಲಾಗಿ ಇರಿ. ಮತ್ತು ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದು ಅಂತಂದರೆ ಧನುಸ್ಸು ರಾಶಿಯವ್ರಿಗೆ ನೀವು ಮೇಯ್ನಾಗಿ ನೀವು ದೇವರಿಗೆ ಜೇನುತುಪ್ಪ, ಒಂದು ಬಟ್ಲಲ್ಲಿ ಜೇನುತುಪ್ಪ ಇಟ್ಟು ಅರ್ಪಿಸಿ ನೀವು ಕೇಳ್ಕೊಳ್ಳಿ. ಏನೋ ಆಗಬಾರ್ದು ಅಂತ ಖಂಡಿತವಾಗ್ಲೂ ಕೂಡ ಏನೋ 1 ಸ್ಪೂನ್ ಜೇನುತುಪ್ಪ ಒಂದು ಚಿಕ್ಕ ಬಟ್ಲಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿ ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಮಕರ ರಾಶಿಯವ್ರಿಗೆ ಏನಂತಂದರೆ ಹಣದ ಅವಕಾಶಗಳು ತುಂಬ ಚೆನ್ನಾಗಿದೆ. ಈ ಕೆಲಸದಲ್ಲಿ ಒಳ್ಳೆಯದಂತ ಒಂದು ಪ್ರಗತಿಯನ್ನು ಕಾಣ್ತೀರಾ. ಮತ್ತು ಹೊಸ ಒಂದು ಪ್ಲ್ಯಾನಿಂಗು ಸ್ಟಾರ್ಟ್ ಆಗುತ್ತೆ, ಚೆನ್ನಾಗಿದೆ. ಇನ್ನು ಮೀನರಾಶಿಯವ್ರಿಗೆ ಏನಂತಂದರೆ ಏನೋ ಒಂದು ವಿಚಾರ ನಿಮಗೆ ಕೊರೆಯುತ್ತೆ. ಈ ವಾರ ತುಂಬ ಕೊರೆದು ಬೋರ್ ಆಗುತ್ತೆ, ಬೇಜಾರಾಗುತ್ತೆ, ಹಿಂಸೆ ಆಗುತ್ತೆ, ದುಃಖ ಆಗುತ್ತೆ, ಯಾವುದೋ ಒಂದು ವಿಚಾರ. ಮತ್ತು ಈ ವಾರ ಏನು ಕೆಲಸ ಕಾರ್ಯಗಳು ಮಾಡಲ್ಲ. ಬಟ್ ಏನು ಅಂತಂದರೆ ಯಾವುದೇ ರೀತಿಯ ದುಡ್ಡು ನಿಮಗೆ ಬರುತ್ತೆ. ಈ ವಾರ ಅಂತ ನೆಮ್ಮದಿ ಇರೋದಿಲ್ಲ. ಏನೋ ಒಂದು ತಲೆಯಲ್ಲಿ ಒಂದು ಹುಳ ಬಿಟ್ಕೊಂಡು ಕೊರಿತಾ ಇರುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ಆಗ್ತಾ ಬರುತ್ತೆ ಅಂತಲ್ಲ. ಇದು ಈ ಒಂದು ವಾರದ ಭವಿಷ್ಯ. ಮತ್ತು ಯಾವುದೇ ರೀತಿಯಂಥ ಸಮಸ್ಯೆಗಳು ಆಗಬಾರ್ದು ಅಂದರೆ ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ತೀನಿ, ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಹೋಗುತ್ತೆ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ. ಅಲ್ಲಿವರೆಗೂ